बीजेपी काले काले बीजेपी काले बोलो कांग्रेस के जय बोलो कांग्रेस के जय जय ನೆಲಮಂಗಲ ಅಭಿವೃದ್ಧಿ ಅಧಿಕಾರ ಶ್ರೀನಿವಾಸ್ ಅವರಿಗೆ ಪಿಎಂಎಲ್ ಕಾಂತರಾಜುಗೆ ಪಿಎಂಎಲ್ ಕಾಂತರಾಜುಗೆ ನೆಲಮಂಗಲ ಬ್ಲಾಕ್ ಕಾಂಗ್ರೆಸ್ಗೆ बोलो भारत माता के कांग्रेस पार्टी के श्रीनिवास के राहुल गांधी के सिद्धरामಯ್ಯ के ಡಿಕೆ ಶಿವಕುಮಾರ್ के ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ವಿಜಯ ಆಗಿದ್ದಾರೆ. ಅದೇ ರೀತಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರು ಪ್ರಚಂಡ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ಹಾಗೆ ನಮ್ಮನ್ನು ವಂಗನೂರು ಜಿಲ್ಲಾ ಪಂಚಾಯಿತಿ ಉಸ್ತುವಾರಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಶ್ರೀನಣ್ಣನವ್ರನ್ನ ಹಾಕಿದರು. ನಾವೆಲ್ಲ ಅವರ ಉಸ್ತುವಾರಿಯಲ್ಲಿ ನಾವು ಸಹ ನಮ್ಮ ನೆಲಮಂಗಲದ ಎಲ್ಲ ನಾಯಕರುಗಳು ವಂಗನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ನಾವೆಲ್ಲ ಉಸ್ತುವಾರಿಗಳಾಗಿ ಹೋಗಿದ್ದೋ. ಈಗ ನಮಗೆ ಫಲಿತಾಂಶ ಬಂದಿದೆ. ವಂಗನೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ. ನಮ್ಮ MLA ಶ್ರೀನಣ್ಣವರಿಗೂ ಒಂದು ಹೆಮ್ಮೆ ಆಗಿದೆ. ಅದೇ ರೀತಿ ನಮ್ಮೆಲ್ಲ ನಾಯಕರುಗಳು ನಾವು ನೆಲಮಂಗಲದಿಂದ ಏನು ಹೋಗಿದ್ದ ಒಂದು ಸುಮಾರು ಒಂದು 100-150 ಜನ ಮುಖಂಡರುಗಳೆಲ್ಲ ಹೋಗಿದ್ದೋ. ನಮ್ಮ ಮುಖಂಡರುಗಳಿಗೆಲ್ಲ ಒಳ್ಳೆ ಸಂತೋಷ ಆಗಿದೆ. ಅದೇ ರೀತಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಯೋಗೇಶ್ವರು. ನಮಗೆಲ್ಲ ಸಂತೋಷ ಆಗಿದೆ. ನೆಲಮಂಗಲದ ಜನತೆಗೂ ಸಹ ಸಂತೋಷ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಫಲಿತಾಂಶ ಬಂದಿರತಕ್ಕಂಥದ್ದು ರಾಜ್ಯದ 3 ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಕಾಯ್ಕೊಂಡು ಜಯಬೇರಿಯನ್ನು ಬಾರಿಸಿದೆ. ಇಲ್ಲಿ ಒಂದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ, ರಾಜ್ಯದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು DCM ಡಿಕೆ ಶಿವಕುಮಾರ್ ಅವರ ಆಡಳಿತದ ವೈಖರಿ ಮತ್ತು ಸರ್ಕಾರದ ಭರವಸೆಗಳನ್ನೇನು ಕೊಟ್ಟಿದ್ದರು, ಗ್ಯಾರಂಟಿ ಭರವಸೆಗಳು, ಆ ಗ್ಯಾರಂಟಿ ಇವತ್ತು ಕೈ ಹಿಡಿದಿದೆ ಅನ್ನೋದು ಒಂದು ಕಡೆ. ಆದರೆ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ, ಅದು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಹೊರವಾಗಿ ಪರಿಣಮಿಸಿದೆ. ಮತದಾರರು ಅದರ ಪರ ಇದ್ದಾರೆ. ಅಹಿಂದ ವರ್ಗದ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ ಅನ್ನೋದು ಇಲ್ಲಿ ಸಾಬೀತಾಗ್ತದೆ. ಯಾಕೆಂದರೆ ಸಿಗ್ಗಾವಿನಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದನ್ನ ನಾವು ವಿಶ್ಲೇಷಣೆಯನ್ನು ಮಾಡೋದಾದರೆ, ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದು, ಅದರಲ್ಲಿ ಚನ್ನಪಟ್ಟಣನೂ ಕೂಡ ಒಂದಾಗಿರೋದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಕೈ ಹಿಡಿಬೇಕು, ಅವರ ಕೈ ಬಲಪಡಿಸ್ಬೇಕು ಅಂತ ಹೇಳಿ ಅವರನ್ನು ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯದ ನಾಯಕನನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಕ್ಕಲಿಗ ಸಮಾಜ ನಿಂತಿದೆ ಅನ್ನೋದು ಈಗ ಸಾಬೀತಾಗಿದೆ. ಅಲ್ಲಿ ನೋಡಿದಾಗ 25,000ಕ್ಕೂ ಅಧಿಕ ಮತಗಳ ಅಂತರದಿಂದ ಯೋಗೇಶ್ವರ್ ಗೆದ್ದಿದ್ದಾರೆ ಅಂತಂದರೆ ಇಲ್ಲಿ ಸಾಬೀತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಶ್ರಮದಿಂದ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಕರ್ನಾಟಕದಲ್ಲಿ ಬರುತ್ತೆ ಅಂತ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವ್ರನ್ನೂ ಕೂಡ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ 2-3 ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದರು. ನಾವು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಕೂಡ ಅಲ್ಲಿ 10-15 ದಿನಗಳ ಕಾರ್ಯ 5 ಗ್ರಾಮ ಪಂಚಾಯಿತಿಗಳನ್ನ ಜವಾಬ್ದಾರಿ ತೊಗೊಂಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಅಧಿಕವಾದ ಮತವನ್ನು ಕೊಟ್ಟಿದ್ದಾರೆ, ಲೀಡ್ ಬಂದಿದೆ. ನಮ್ಮ ಶಾಸಕರು 15 ದಿನಗಳ ಕಾಲ ಅವರು ಕೊಟ್ಟಂಥ, ನಮ್ಮ ಪಕ್ಷದ ನಾಯಕರು ಕೊಟ್ಟಂಥ ಜವಾಬ್ದಾರಿಯನ್ನು ಕಾರ್ಯಕರ್ತರ ಮುಖಾಂತರ ಬಹಳ
ಚೆನ್ನಾಗಿ ನಿಭಾಯಿಸಿದ್ದಾರೆ. ಯುವಕರಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೂ ಕೂಡ ಈ ಕ್ಷೇತ್ರದ ಜನ ಕೈ ಹಿಡಿತಾರೆ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದೀವಿ. ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡೋದು. NR ಶರ್ಮಾ ಬಾಬು ಅಂತ ಕರೀತಾರೆ. ತೆಟ್ಟೈಕೆರೆ, ಸೋಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ. ಹಿಂದೆ ಬಾ ಅಂದ್ರೆ ಏನು ಹೇಳಿ ನಾ ಈಗ ಮೊದಲನೇದಾಗಿ ರಾಜ್ಯದಲ್ಲಿ ಉಪಚುನಾವಣೆ 3 ಕ್ಷೇತ್ರದಲ್ಲೇ ನಡೆದಿದೆ. 3ಕ್ಕೆ 3 ಕಾಂಗ್ರೆಸ್ ಪಕ್ಷ ಜಯಬೇರಿ ಸಾಧಿಸಿದೆ. ಅದರಲ್ಲಿ ಚನ್ನಪಟ್ಟಣದಲ್ಲಿ ಒಂದು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರಿಗೆ ವಂಗನೂರು ಜಿಲ್ಲಾ ಪಂಚಾಯಿತಿಯ ಜವಾಬ್ದಾರಿ ಏನು ಕೊಟ್ಟಿದ್ದರು, ಅದರ ಪ್ರಯುಕ್ತವಾಗಿ ನಾವು ಸಹ ಇಲ್ಲಿನ ಮುಖಂಡರುಗಳು ಹೋಗಿ ಅಲ್ಲಿ ವಂಗನೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ವಿ. ನಮ್ಗೆ ಅವತ್ತೇ ಕಾನ್ಫಿಡೆನ್ಸ್ ಇತ್ತು ಪಕ್ಕ ನಾವು, ಯಾಕಂದರೆ ಅಲ್ಲಿನ ಜನರ ಮಿಡಿತ ಇದೆಲ್ಲ ನೋಡಿದಾಗ ಯೋಗೇಶ್ವರ ಅವರ ಗೆಲುವು ಪಕ್ಕ ಅನ್ನೋದು ಗೊತ್ತಿತ್ತು. ಇವತ್ತು ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಏನು ಆಡಳಿತ ಜನ ಮೆಚ್ಚಿ 3ಕ್ಕೆ 3 ಗೆಲ್ಲಿಸಿದ್ದಾರೆ. ಅಕಡೆ ಬಂದ್ಬಿಡ ಅಲ್ಲಿಗೆ. ಒಂದು ನಿಮಿಷ ಹಿಂದೆ ಬನ್ನಿ ಸರ್. ಒಂದು ನಿಮಿಷ ಜೈಕರ್ ಮಧೋಣ ನಿಂತ್ಕೋಬೇಕ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ಉಪಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ಸು ಜಯಬೇರಿಯನ್ನು ಬಾರಿಸಿದೆ. ಮೊದಲನೇದಾಗಿ ಅವರೆಲ್ಲರಿಗೂ ಸಹ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರ ಸಾಧನೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಭಿವೃದ್ಧಿ, 5 ಗ್ಯಾರಂಟಿಗಳು ಹಾಗೂ ಚನ್ನಪಟ್ಟಣ ಕ್ಷೇತ್ರದಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು, ಒಂದು 500 ಕೋಟಿ ಅನುದಾನವನ್ನು ಕೊಟ್ಟು ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಯೋಗೇಶ್ವರು ಸಹ ಸ್ಥಳೀಕರಾಗಿ ಅವರು ಒಳ್ಳೆಯ ಅಭಿವೃದ್ಧಿನ ಮಾಡಿರ್ತಕ್ಕಂಥವ್ರು ಯೋಗೇಶ್ವರು. ಇವತ್ತು ಸ್ಥಳೀಕರಾಗಿ ಇವತ್ತು DK ಸುರೇಶ್ ಅವರ ಆದಿಯಾಗಿ, MLC ರವಿಯವರ ಆದಿಯಾಗಿ, ಸಿದ್ದರಾಮಯ್ಯನವರ ಆದಿಯಾಗಿ ಅನೇಕ ಸಚಿವರು, ಶಾಸಕರು, ಎಲ್ಲ ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಒಂದು ಪ್ರಚಾರದಲ್ಲಿ ತೊಡಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಇವತ್ತು ಅಭಿವೃದ್ಧಿಯನ್ನು ನೋಡಿ ನಾಗರಿಕ ಬಂಧುಗಳು ಇವತ್ತು ಯೋಗೇಶ್ವರರನ್ನು ಅಭೂತಪೂರ್ವವಾಗಿ ಜಯಶೀಲರಾಗಿ ಕಳಿಸಿದ್ದಾರೆ. ಎಲ್ಲ ಚನ್ನಪಟ್ಟಣದ ಎಲ್ಲ ಮತದಾರ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ವಂಗನೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಮಗೆ ಒಂದು ಪ್ರಚಾರವನ್ನು ನಾವೆಲ್ಲ ತೊಡಗಿದ್ವಿ. ಅಲ್ಲಿ ಒಂದೇ ಸರ್ಕಾರದ ಸಾಧನೆಗಳು, ಸರ್ಕಾರದ ಅಭಿವೃದ್ಧಿಗಳಿಗೆ ಜನ ಇವತ್ತು ಮತದಾರರ ಒಲವು ಯೋಗೇಶ್ ಅವರಿಗೆ ಸಿಕ್ಕಿದೆ.
ಸರ್ಕಾರ ಇರೋದ್ರಿಂದ ಮುಂದಿನ ದಿನದಲ್ಲಿ ಚನ್ನಪಟ್ಟಣ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ. ಯೋಗೇಶ್ ಅವರು ಮಾಡಿದ ಹಿಂದೆ 15 ವರ್ಷದಿಂದ ಮಾಡಿರ್ತಂಥ ಕಾರ್ಯಕ್ರಮ ಏನು ಇವತ್ತು ಸುಮಾರು ಒಂದು 125 ಕೆರೆಗಳಿಗೆ ಅವರು ಒಂದು ಭಗೀರಥ ಅಂತ ಹೇಳ್ಬೋದು. ಅವರು ಕೊಟ್ಟಂಥ ಕೊಡುಗೆ, ಅವ್ರು ಮಾಡಿದಂಥ ಅಭಿವೃದ್ಧಿ, ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಳು ಇವತ್ತು ಯೋಗೇಶ್ ಅವ್ರನ್ನ ಕೈ ಹಿಡಿದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.